2 ಕಾರ್ ಚಳ್ಳಕೆರೆಯಿಂದ 2 ಕಾರ್ ದಾವಣಗೆರೆಯಿಂದ ಡಿಫ್ರೆಂಟ್ ಟೈಮಿಂದ ಸ್ಟಾರ್ಟ್ ಮಾಡಿದ್ರಿಂದ ನಮ್ಮ ಟ್ರಿಪ್ಪನ್ನು 4 ಕಾರು ಮೀಟ್ ಆಗಿದ್ದು ನಾವು ಪವಿತ್ರ ಹೋಟೆಲಲ್ಲಿ. ನಾವು ಚಿಕ್ಕವರಿದ್ದ ಪವಿತ್ರ ಹೋಟ್ಲಲ್ಲಿ ತಿಂತಾಯಿದ್ವಿ. ಪವಿತ್ರ ಹೋಟ್ಲಲ್ಲಿ ಇಡ್ಲಿ ಮತ್ತು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲರೂ ಇಡ್ಲಿ ತಿನ್ಕೊಂಡು ಎಲ್ಲರೂ ಒಟ್ಟಿಗೆ ನಮ್ಮ ಟ್ರಿಪ್ನ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಅಣ್ಣ ಹೆಂಗಿತ್ತು? ಚೆನ್ನಾಗಿತ್ತು. ಕರ್ನಾಟಕದೊಳಗೆ ಇರ್ಕೊಂಡು ಚೆನ್ನಾಗಿ ಕೇಳ್ತಿಲ್ಲ, ಎಲ್ಲ ಕನ್ನಡದಲ್ಲಿ ಚೆನ್ನಾಗಿ. ಬ್ಯಾಂಗ್ಳೂರಲ್ಲಿ ಸುಮಾರು 6 ಗಂಟೆ ಅಷ್ಟೊತ್ತಿಗೆ ನಾವು ಹೊಸೂರು ರೋಡ್ ರೀಚ್ ಆದ್ವಿ. ಅಲ್ಲಿ ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಇತ್ತು. ಸೊ 2 ಕಾರು ಹಿಂದೆ ಉಳ್ಕೊಂಡು 2 ಕಾರು ಮುಂದೆ ಉಳ್ಕೊಂಡ್ಬಿಡ್ತು. ಸೊ ಯಾರ್ಯಾರಿಗೆ ಎಲ್ಲೆಲ್ಲಿ ಬ್ರೇಕ್ ಅನಿಸುತ್ತೋ ಅಲ್ಲಿ ಬ್ರೇಕ್ ತೊಗೊಂಡು ಅಲ್ಲಿರೋ ಸ್ನ್ಯಾಕ್ಸ್ನ ತಿನ್ಕೊಂಡು ನಾವೆಲ್ಲ ಜರ್ನಿನ ಎಂಜಾಯ್ ಮಾಡ್ಕೊಂಡು ಹೊರಟ್ವಿ. ಏನಣ್ಣ ಏನ್ ಕತೆ ನಮ್ದೀಗ? ರೋಸ್ ಹೋಗ್ತಾ ಇದ್ದೀವಿ. ಇನ್ನೂ 100 ಕಿಲೋಮೀಟರ್ ಐತೆ. ನಮ್ಮ 5 ಕಿಲೋಮೀಟ್ರು ಹಿಂದೆ ಇದ್ದ, ಬಟ್ ಈಗ 1 ನಿಮಿಷದಲ್ಲಿ ನಮ್ಮನ್ನು ಚೇಸ್ ಮಾಡಿದ್ದಾನೆ. ಏನು ಮಾಡಿಲ್ಲ ಅಂತಂದ್ರೆ ಇಲ್ಲ. ಶಾವ್ ಶಾವ್. ಸಂಜಯ್ ಬಾಯ್, ಗುಡ್ ಮಾರ್ನಿಂಗ್. ನಾಳೆ ಬೇಕು. ಸರಿ ಒಳಗೆ ಏನ್ ಕತೆ? ಅಂಕಲ್ ಏನ್ ಸಮಾಚಾರ? ನಮ್ದೇನಿಲ್ಲ ಅಂಕಲ್, ಆರಾಮ. ಸೊ ಈಗ ಈ ಟೋಲ್ ಹತ್ರ ಇದ್ದೀವಿ. ನಂಗೆ ಇಲ್ಲಿ ಭಾಳ ಸ್ಮೆಲ್ ಬರ್ತಿದೆ ಅಂತ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಎನ್ ಆರ್ ಐಗಳು. ಕೆಲಸ ಬರ್ದಿರೋ ತಂಗೆ ಬೆಳಗ್ಗೆ ಕಾರ್ ಹೊಡಿತಾನೆ ಅಂತಂದ್ರೆ ರಾತ್ರಿ ಆದ್ರೆ ಕಾರ್ ಮುಟ್ಟ ಕಾರ್ ನೋಡೋದು ಇಲ್ಲ. ಅವಳಾಯ್ತು, ಅವಳು ದಿಂಬ ಆಯ್ತು. ಯೂಸ್ಲೆಸ್ ಫೆಲೋ. ಓನ್ಲಿ ಯೂಸ್ಫುಲ್ ಇನ್ ಡೇ, ನೈಟ್ ಯೂಸ್ಲೆಸ್. ಹೆಂಗಿದೆ ಅಕ್ಕ ಹೋಗ್ಲಿ ದಿಂಬು? ನಿನ್ನಂಗೆ ಕೇಳಿಲ್ಲ. ದಿಂಬು ಇಲ್ಲ ಚೆನ್ನಾಗಿದ್ಯಾ? ವರ್ಕಿಂಗ್ ಇದೆಯಾ? ನೆಕ್ ಪೇನ್ ಬರ್ತಿಲ್ಲ? ಸೊ ಈ ಪ್ರಾಡಕ್ಟ್ ಲಿಂಕ್ನ ಅಕ್ಕನ ಚಾನಲಲ್ಲಿ ಹಾಕ್ತಾಳೆ, ನಾವು ಹಾಕಲ್ಲ. ಏನದು ಅಸ್ಥೆಟಿಕಲಿ ನಾಟ್ ಅವರ್ಸ್ ಐಟಮ್ಸ್ ಎಲ್ಲ ಮಾರ್ಕೆಟ್ ಮಾಡ್ತಾ ಇದ್ದೀವಿ. ನಾವು ಸೇಲಮಲ್ಲಿ ಆ್ಯಕ್ಚುಲಿ ಉಳ್ಕೋಬೇಕಿತ್ತು, ಒಂದು ಬ್ರೇಕ್ ತೊಗೊಂಡು ಹೋಗೋಣ ಅಂತಿದ್ವಿ. ಬಟ್ ಸೇಲಮ್ನ ತುಂಬ ಬೇಗ ರೀಚ್ ಆಗಿದ್ದ ಕಾರಣ ಡೈರೆಕ್ಟಾಗಿ ಮಧುರೈಗೆ ಹೋಗಿಬಿಡೋಣ. ಅವತ್ತು 1 ನೈಟ್ನ ಕಾರನ್ನೇ ಮಲ್ಗೋಣ ಅಂತ ಡಿಸೈಡ್ ಮಾಡಿ ನಾವೆಲ್ಲ ಮಧುರೈನ ಅರೌಂಡ್ 4 o'clock ರೀಚ್ ಆದ. ಮಧುರೈ ದೇವಸ್ಥಾನ ಬೆಳಿಗ್ಗೆ 4:30ಗೆ ಓಪನ್ ಆಗುತ್ತೆ. ಸೊ ದರ್ಶನಕ್ಕೆ ನಾವೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಅಲ್ಲಿಂದ ದರ್ಶನಕ್ಕೆ ಹೊರಟ್ವಿ. ಇಲ್ಲಿ ಏನು ಮಾಡಕ್ಕೆ ಬಂದ್ವಿ? ವೇಲ್ ಇಲ್ದಿದ್ರೆ ಒಳಗೆ ಬಿಡಲ್ಲ ಅಂದ್ರು, ಸೊ ಟವಲ್ ತೊಗೊಂಡಿದ್ದೀವಿ. ಇದು ವೇಲಾ? ನೀನ್ ತಗೊಂಡಿದ್ದೇನೆ. ಹೌದಾ? ನೀನ್ ತಗೊಂಡಿದ್ದೇನೆ ಗೂಬೆ. ನಂದಿದೆ. ನಾವು ಪ್ರಿಪೇರ್ಡ್ ಆಗಿ ಬಂದ್ವಿ. ದೇವ್ರ ದರ್ಶನಕ್ಕೆ ಲೈನಿಗೆ ನಿಂತ್ಕೊಂಡು ಅಷ್ಟೊಂದೇನು ಕ್ಯೂ ಇರಲಿಲ್ಲ. ಸೊ 1.5 ಅವರಲ್ಲಿ ದರ್ಶನ ಮುಗಿಸ್ಕೊಂಡ್ವಿ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಮಾಡಿಕೊಂಡು ನಾವೆಲ್ಲರೂ ಹೊರಟಿದ್ದು ಕನ್ಯಾಕುಮಾರಿ ಕಡೆ. ಬೆಳಿಗ್ಗೆ 6:30 ಸುಮಾರಿಗೆ ನಾವೊಂದು ಬ್ರೇಕ್ಫಾಸ್ಟ್ ಪ್ಲೇಸ್ ಹುಡುಕಬೇಕು ಅಂತೇಳಿ ತಿರುವನವೇಲಿಯಿಂದ ಮುಂದೆ 100 ಕಿಲೋಮೀಟ್ರ್ ಆದಮೇಲೆ ಒಂದು ಬ್ರೇಕ್ಫಾಸ್ಟ್ ಪ್ಲೇಸಲ್ಲಿ ನಿಲ್ಲಿಸಿ. ಬ್ರೇಕ್ಫಾಸ್ಟ್ ಏನೋ ತುಂಬ ಚೆನ್ನಾಗಿತ್ತು. ಬಟ್ ಇನ್ನೂ 2 ಕಾರ್ಗಳು ಹಿಂದೆ ಉಳ್ಕೊಂಡ್ಬಿಟ್ಟಿದ್ವು. ಸೊ ನಾನು, ರಶ್ಮಿ ಅಕ್ಕ, ಜೀವನು ಬ್ರೇಕ್ಫಾಸ್ಟ್ನ ಅಲ್ಲಿ ಮಾಡಿದ್ವಿ. ಉಳಿದವ್ರಿಗೆಲ್ಲ ಮುಂದೆ ಇನ್ನೊಂದು ಸ್ಪಾಟ್ ಹುಡುಕ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಕಾರಲ್ಲಿ ಇದ್ದವ್ರು ಪ್ಯಾಸೆಂಜರ್ಸ್ನೆಲ್ಲ ಅಲ್ಲೇ ಮಲ್ಕೊಳ್ಳಿ ಅಂತ ಹೇಳಿ ನಮಗೆ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ಸೊ ಬ್ರೇಕ್ಫಾಸ್ಟ್ನ ಮಾಡಿ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ಡ್ರೈವರು ಟಿಪ್ಪಣಿಗೆ ಹೋಗಿರೋ ಕಾರಣ ನಮ್ಮನ್ನೆಲ್ಲ ಹಿಂಗೆ ಬಿಸಾಕಿ ಹೋಗಿದ್ದಾನೆ. ಕೂಡಾಕಿ ಬಿಸಾಕಿ ಹೋಗಿದ್ದಾನೆ. ಎಲ್ಲಿ ಹೋದ ಏನು ಹೋದ ಅಂತ ಏನು ಅಲ್ಲಿ ಸೈಲೆಂಟಾಗಿ ಇಡ್ಲಿ ತಿಂತಿದ್ದಾರಣ್ಣ. ಹೌದೇನೋ. ಅಲ್ಲಿಂದ ಸುಮಾರು ಒಂದು 30 ಕಿಲೋಮೀಟ್ರ್ ಹೋದ್ಮೇಲೆ ಹಿಂದ್ಗಡೆ ಕಾರ್ಗಿರೋರು ನಮ್ಮನ್ನು ಕವರಪ್ ಮಾಡ್ಕೊಂಡ್ಬಂದರು. ಆಮೇಲೆ ಎಲ್ಲ ಸೇರಿ ಒಂದು ಬ್ರೇಕ್ಫಾಸ್ಟ್ ಪ್ಲೇಸ್ನ ಹುಡುಕಿ ಅಲ್ಲೆಲ್ಲ ಚೆನ್ನಾಗಿ ಬ್ರೇಕ್ಫಾಸ್ಟ್ನ ಮಾಡಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಊಟ ಚೆನ್ನಾಗಬೇಕು ಅಂತ
ಉಜ್ರ ಕಲ್ಲಿರ್ಲಿ. ಮೂರ್ತಿ ಒಂದು ಸಿಂಗಲ್ ವಡ, ಮಾಮೂಲು ವಡ ಒಂದು, ನಾರ್ಮಲ್ ವಡ ಒಂದು ಆನಿಯನ್ ದೋಸೆ ಒಂದು, ಎರಡು ಮಾಮೂಲು ಹೋಟ್ಲು. ಅರೌಂಡ್ 11 o'clock ಅಷ್ಟೊತ್ತಿಗೆ ನಾವು ವಿವೇಕಾನಂದ ಮೆಮೋರಿಯಲ್ನ ರೀಚ್ ಆದ್ವಿ. ನಮ್ಮ ಸ್ವರೂಪಣ್ಣ ಓಡೋಗಿ ಫಸ್ಟು ಲೈನಲ್ಲಿ ನಿಂತ್ಕೊಂಡ್ರು. ನಮ್ಮ ಮೆಮೋರಿಯಲ್ಗೆ ಟಿಕೆಟ್ ತೊಗೊಳಕ್ಕೆ ನಿಂತ್ಕೊಂಡ್ರು. ನಾವೆಲ್ಲರೂ ಕಾರ್ನ ಪಾರ್ಕ್ ಮಾಡಿ ನಮ್ಮ ಗ್ರೂಪ್ನ ರೀಗ್ಯಾದರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ವಿವೇಕಾನಂದ ಮೆಮೋರಿಯಲ್ಗೆ ತುಂಬ ದೊಡ್ಡ ಲೈನ್ ಇತ್ತು. ಆದರೆ ನಿವೇದಿತಾ ಮತ್ತು ಸಿದ್ದು ಇಬ್ಬರು ಸೇರಿಕೊಂಡು ಲೈನ್ನ ಕಟ್ ಮಾಡಿಬಿಟ್ಟು ನಮಗೆಲ್ಲ ಬೇಗ ಟಿಕೆಟ್ನ ತೊಗೊಂಬಂದು ಕೊಟ್ಟರು. ಸಿದ್ಧ ಅನ್ಯಾಯವಾಗಿ ಲೈನ್ನ ಕಟ್ ಮಾಡಿ, ಇದು 2ನೇ ಸತಿ ಕೇರಳ ಟ್ರಿಪ್ಪಲ್ಲಿ ನನಗೀಗ ಜನಗಳಿಗೆ ಅನ್ಯಾಯ ಮಾಡಿದ್ದಾನೆ. ಸತಿ ಲಾಸ್ಟ್ ಟೈಮ್ ಕೇರಳ ಟ್ರಿಪ್ಪಲ್ಲಿ ಊಟದ ಲೈನ್ ಕಟ್ ಮಾಡಿದ್ದ, ಈಗ ಟಿಕೆಟ್ ಲೈನ್ ಕಟ್ ಮಾಡಿ ಅಂತ ನಾನು ಇದನ್ನು ಖಂಡಿಸ್ತೀನಿ. ಅಂದ್ರೂ ನಿಂತಿದ್ದೀರಾ? ಆದ್ರೂ ನಿಂತ್ಕೊಂಡು ವಾಪಸ್ ಹೋಗ್ತಾನೆ. ಎಗ್ರಿ ಬಂತು ಮತ್ತೆ. ವಾಪಸ್ ಹೋಗೋ ನಿಂತ ಜನಗಳ ಬೇಡಿಕೆಯಲ್ಲಿ ಜೊತೆಗಿಲ್ಲ. ಆದರೆ ನಾವು ಕಳಿಸ್ತೀವಿ, ಇನ್ಸ್ಟಾಗ್ರಾಮ್ ಇಟ್ಕೊಳಲ್ಲ, ನಾವು ಕಳಿಸ್ತೀವಿ ಎಲ್ಲ ಅಕ್ಕನೇ ಸಾಕ್ಷಿ. ತಿರುಗ್ತಾನೂ ಇಲ್ಲ. ಅವರು ರಾಜಕೀಯದಿಂದ ಮುಖ ಮಚ್ಚಿದ್ದಾರೆ ಅಂತ ಅನ್ಯಾಯ ಮಾಡಿದೀವಿ ನಾವು ಜನಗಳಿಗೆ. ಅಂದ್ರೂ ನಿಂತಿದ್ದೀವಿ. ಒಂದು 20 ಮಿನಿಟ್ಸು ಸೀ ರೈಡು ಬೋಟಲ್ಲಿ ಟ್ರಾವೆಲ್ ಮಾಡಿದ್ಮೇಲೆ ನಾವೆಲ್ಲರೂ ವಿವೇಕಾನಂದ ಮೆಮೋರಿಯಲ್ನ ರೀಚ್ ಮಾಡಿದ್ವಿ. ಬೋಟ್ ರೈಡ್ ತುಂಬ ಎಂಜಾಯಬಲ್ ಆಗಿತ್ತು, ಬಟ್ ವಾಟರ್ ಮಾತ್ರ ಸ್ವಲ್ಪ ರಫ್ ಆಗಿತ್ತು. ವಿವೇಕಾನಂದ ಮೆಮೋರಿಯಲ್ ತುಂಬ ಚೆನ್ನಾಗಿತ್ತು. ನಾವಲ್ಲಿ 20 ಮಿನಿಟ್ಸ್ ಧ್ಯಾನ ಮಾಡಿಕೊಂಡು ನಾವು ತಿರುವನಂತಪುರಂ ಕಡೆ ಪದ್ಮನಾಭ ಟೆಂಪಲ್ನ ದರ್ಶನ ಮಾಡೋಣ ಅಂತ ನಾವಲ್ಲಿಂದ ಹೊರಟ್ವಿ. ಯಾಕೆ ಯಾರು ಕೊಡಿಸ್ತಿಲ್ಲ? ಸಾಯಂಕಾಲ ಸನ್ಸೆಟ್ನ ನೋಡಿಕೊಂಡು ನಾವೆಲ್ಲರೂ ಪದ್ಮನಾಭ ಟೆಂಪಲ್ನ ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಡೋಟಿನ ಅಲ್ಲೇ ಒಂದು 50 ರೂಪೀಸ್ ಕೊಟ್ಟು ತೊಗೊಂಡು ರೆಡಿಯಾಗಿ ನಾವು ಅಲ್ಲಿಂದ ದರ್ಶನ ಕಡೆ ಹೊರಟ್ವಿ.
ಅಲ್ಲಿಂದ ನಾವು ಹೊರಟಿದ್ದು ಸ್ಟೇ ಮಾಡೋಕ್ಕೆ ಭಾರತ್ ಸೇವ್ ಆಶ್ರಮ್ ಅಂತ. ಅಲ್ಲಿ ನಾವೆಲ್ಲರೂ ಆ ನೈಟ್ನ ಸ್ಟೇ ಮಾಡಿದ್ವಿ. ರೂಮ್ಸ್ ತುಂಬ ಚೆನ್ನಾಗಿತ್ತು. ಒಳ್ಳೆ ಪೀಸ್ಫುಲ್ಲಾಗಿ ನಿದ್ದೆ ಮಾಡಿ ನೆಕ್ಸ್ಟ್ ಡೇ ನಮ್ಮ ಅಡ್ವೆಂಚರ್ಗೆ ಪ್ರಿಪೇರ್ ಆದ್ವಿ.